ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನೊಂದು ವೆರೈಟಿ ಆಗಿರುವಂತಹ ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕಾನು ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಮೊದಲು ನಾನಿಲ್ಲಿ ನೋಡಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡ್ಬಿಟ್ಟು ಅದಕ್ಕೆ 1 ಕಪ್ ಗೋಧಿ ಹುಡಿ ಹಾಕ್ತಾ ಇದ್ದೀನಿ. ಮೊದಲು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಅರಶಿನ ಹುಡಿ ಕಲರಿಗೋಸ್ಕರ ಮಾತ್ರ ಹಾಕ್ತಾ ಇರೋದು. ಇನ್ನು ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರು ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಅಂದ್ರೆ ನಾವು ಚಪಾತಿಗೆಲ್ಲ ಹಿಟ್ಟು ರೆಡಿ ಮಾಡ್ತೀವಲ್ವಾ, ಅಷ್ಟು ಟೈಟ್ ಆಗಿ ಬೇಡ, ಸ್ವಲ್ಪ ಲೂಸ್ ಆಗಿರ್ಬೇಕು ಹಿಟ್ಟು, ಸಾಫ್ಟ್ ಆಗಿರ್ಬೇಕು ಹಿಟ್ಟು. ಅದ ಕಾರಣ ನೀರು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ, ಒಮ್ಮೆಲೆ ಸೇರಿಸ್ಬೇಡಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಮೊದಲು ಅರ್ಧ ಕಪ್ ನೀರು ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ತೀನಿ. ನಾನು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಇಲ್ಲಿ ಈ ರೀತಿ ಇದೆ, ಇವಾಗ ಈ ರೀತಿ ಇದೆ, ಸಾಫ್ಟ್ ಆಗಿದೆ. ಇನ್ನು ಇದಕ್ಕೆ ನಾನಿಲ್ಲಿ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಬಿಟ್ಟು ಪುನಃ ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಯಾಕಂದ್ರೆ ನಾವೆಷ್ಟು ಸಾಫ್ಟ್ ಆಗಿ ಬರ್ಬೇಕಿದ್ರು ಈ ರೀತಿ ಜಾಸ್ತಿ ಹೊತ್ತು ನಾದ್ಕೊಂಡಷ್ಟು ಇದು ಸಾಫ್ಟ್ ಆಗಿ ಸಿಗುತ್ತೆ ನಮಗೆ. ನೋಡಿ ಇಲ್ಲಿ ಈ ರೀತಿ ಸಾಫ್ಟ್ ಆಗಿ ಸಿಕ್ಕಿದೆ. ಇಷ್ಟು ಸಾಫ್ಟ್ ಅಂದ್ರೆ ನಾವು ಇದು ಗೋಧಿ ಹುಡಿಯಲ್ಲಿ ಮಾಡ್ತಾ ಇರೋದು, ಅದರ ಕಾರಣ. ಮೈದಾ ಅಂದ್ರೆ ನಾವು ಹೇಗೆ ಮಾಡಿದ್ರು ಸಾಫ್ಟ್ ಆಗಿಯೇ ಬರುತ್ತೆ. ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ರೆಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಗೋಡಂಬಿ, ನೋಡಿ ಇಷ್ಟು ಗೋಡಂಬಿ ತಗೊಂಡಿದ್ದೀನಿ. ಆಮೇಲೆ ಏಲಕ್ಕಿನ ಸಿಪ್ಪೆ ಸುಲಿದು ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಸಿಪ್ಪೆ ಎಲ್ಲ ಸುಲಿದು ಹಾಕೋಬೇಕು. ಇನ್ನು ಇದನ್ನ ಹುಡಿ ಮಾಡಿ ತರ್ತೀನಿ ನಾನು. ನುಣ್ಣಗೆ ಹುಡಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಗೋಡಂಬಿಯ ಹುಡಿ ರೆಡಿ ಆಗಿದೆ. ಇದನ್ನೊಂದು ಬೇರೆ ಒಂದು ಸಣ್ಣ ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ. ಯಾಕಂದ್ರೆ ನೆಕ್ಸ್ಟ್ ಅದೇ ಮಿಕ್ಸಿ ಜಾರ್ ಉಪಯೋಗಿಸ್ತಾ ಇರೋದು. ಅದಕ್ಕೆ ನಾನಿಲ್ಲಿ 1 ಕಪ್ ತೆಂಗಿನ ತುರಿ ಅದೇ ರೀತಿ ಹಾಕ್ಬಿಟ್ಟು ಇದನ್ನ ಕೂಡ ಹುಡಿ ಮಾಡಿ ತರ್ತೀನಿ. ನೋಡಿ ಇದು ಕೂಡ ಈ ರೀತಿ ಹುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಕು. ಇದನ್ನ ಇನ್ನೊಂದು ಸಣ್ಣ ಬೌಲಲ್ಲಿ ಹಾಕೊಳ್ಳಿ. ಆಮೇಲೆ ಅದೇ ಮಿಕ್ಸಿ ಜಾರಿಗೆ ನಾನಿಲ್ಲಿ 4 ಏಲಕ್ಕಿ ಬಾಳೆಹಣ್ಣು ತಗೊಂಡಿದ್ದೀನಿ. ಅದನ್ನ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಸಣ್ಣ ಪೀಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನ ಚೆನ್ನಾಗಿ ರುಬ್ಕೋಬೇಕು, ಪೇಸ್ಟ್ ಆಗಿ ಮಾಡಬೇಕು. ನೋಡಿ ಈ ರೀತಿ ಪೀಸ್ ಮಾಡಿದ್ರೆ ಸಾಕು. ಫುಲ್ ಆಗಿ ಹಾಕೋದ್ರಕ್ಕಿಂತ ಸ್ವಲ್ಪ ಪೀಸ್ ಮಾಡಿ ಹಾಕಿದ್ರೆ ತುಂಬಾ ಸುಲಭ ಆಗುತ್ತೆ ರುಬ್ಬೋದಿಕ್ಕೆ. ನೋಡಿ ಇಲ್ಲಿ 4 ಬಾಳೆಹಣ್ಣು ರೆಡಿ ಆಗಿದೆ, ಅದರ ಪೇಸ್ಟ್ ಕೂಡ ರೆಡಿ ಆಗಿದೆ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಮೊದಲು ನಾನು. ಆಮೇಲೆ ನೋಡಿ ತುಪ್ಪ ಎಲ್ಲ ಬಿಸಿ ಆಗಿದೆ. ಇದಕ್ಕೆ 1/4 ಕಪ್ ರವೆ ಹಾಕ್ತಾ ಇದ್ದೀನಿ. ಅದನ್ನ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಈ ರೀತಿ ಇದು ಅಂದ್ರೆ ರವೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಆ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ರೋಸ್ಟ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ರೋಸ್ಟ್ ಆದ ಮೇಲೆ ಇದಕ್ಕೆ ನಾನಿಲ್ಲಿ ನಾವು ರುಬ್ಬಿಟ್ಟಂತಹ ಬಾಳೆಹಣ್ಣಿನ ಪೇಸ್ಟ್ ಇದೆಯಲ್ವಾ, ಅದನ್ನ ಹಾಕ್ತಾ ಇದ್ದೀನಿ. ನೋಡಿ ಎಲ್ಲ ಕೂಡ ಈ ರೀತಿ ಹಾಕೋಬೇಕು. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಗಟ್ಟಿ ದಪ್ಪ ಬರಬೇಕು. ನೋಡಿ ಈ ರೀತಿ ಚೆನ್ನಾಗಿ, ಅಂದ್ರೆ ಬಾಳೆಹಣ್ಣಿನ ಪೇಸ್ಟ್ ಸ್ವಲ್ಪ ಬೇಯಬೇಕು, ಹಸಿಯಾಗಿ ಸಿಗಬಾರ್ದು ನಮಗೆ. ಅವಾಗ ಸ್ವಲ್ಪ ತಳ ಬಿಟ್ಟು ಬರುತ್ತೆ ಅದು. ನೋಡಿ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು. ನಾವು ಹಲ್ವಾ ಎಲ್ಲ ಮಾಡ್ತೀವಲ್ವ, ಅದೇ ರೀತಿ ಕೈ ಆಡಿಸ್ತಾ ಇರಿ. ನೋಡಿ ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ನಮ್ಮ ಹಿಟ್ಟು. ನೋಡಿ ಈ ರೀತಿ ಇದೆ, ಸಾಕು. ನೋಡಿ ಕರೆಕ್ಟ್ ನೋಡ್ಕೊಳ್ಳಿ. ಈ ರೀತಿ ನಾವು ಸೌಟಲ್ಲಿ ತಿರುಗಿಸುವಾಗ ತಳ ಬಿಟ್ಟು ಬರಬೇಕು. ಆಮೇಲೆ ಇದಕ್ಕೆ ನಾನಿಲ್ಲಿ 3/4 ಕಪ್ ತುರಿದಿಟ್ಕೊಂಡಂತಹ ಬೆಲ್ಲ ಹಾಕ್ತಾ ಇದ್ದೀನಿ. ಇದನ್ನ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಈ ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಲೂಸ್ ಆಗಿರ್ಬೇಕು ಹಿಟ್ಟು. ನೋಡಿ ಈ ರೀತಿ ಬರಬೇಕು, ಕರೆಕ್ಟ್ ಆಗಿ ಸಿಕ್ಕಿದೆ. ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಟಂತಹ ಗೋಡಂಬಿಯ ಹುಡಿ ಇದೆಯಲ್ವಾ, ಅದನ್ನ ಇದಕ್ಕೆ ಹಾಕ್ಬಿಟ್ಟು ಅದನ್ನ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಆಗಲಿ, ಬಿಸಿ ಆಗಲಿ. ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಟಂತಹ ತೆಂಗಿನ ತುರಿ, ಅದು ಮೊದಲು ಸ್ವಲ್ಪ ಹಾಕ್ತೀನಿ, ಆಮೇಲೆ ಉಳಿದಿರೋ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಎಲ್ಲ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಂದ್ರೆ ಇದು ಸಾಫ್ಟ್ ಆಗಿರ್ಬೇಕು. ಎಷ್ಟು ಹಾಕಿದ್ದು ನಾನು ಕರೆಕ್ಟ್ ಅಳತೆ ಹೇಳ್ತಾ ಇರೋದು. ಇದೇ ಅಳತೆಯಲ್ಲಿ ಮಾಡ್ಕೊಳ್ಳಿ, ಇದು ಕರೆಕ್ಟ್ ಸಿಗುತ್ತೆ ನಿಮಗೆ. ನೋಡಿ ಈ ರೀತಿ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನ ಕೂಡ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ ಆಮೇಲೆ ನಿಮ್ಮ ಕೈಯಲ್ಲಿ ಎಷ್ಟು ದೊಡ್ಡದಾಗುತ್ತೋ ಆ ರೀತಿ ಉಂಡೆ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ದೊಡ್ಡದು ಬೇಡ. ನೋಡಿ ಇಷ್ಟು ಈ ಸೈಜಲ್ಲಿ ಸಾಕು, ಅಥವಾ ಇದಕ್ಕಿಂತ ಸ್ವಲ್ಪ ಸಣ್ಣದಾದ್ರೂ ಪರವಾಗಿಲ್ಲ.
ನೋಡಿ ಇಲ್ಲಿ 9 ಹೂರಣ ರೆಡಿ ಆಗಿದೆ. ನೆಕ್ಸ್ಟ್ ನೋಡಿ ನಮ್ಮ ಕಣಕ ನೋಡಿ ಈ ರೀತಿ ಇದೆ, ಸಾಫ್ಟ್ ಆಗಿರಿದೆ. ಅಂದ್ರೆ ಗೋಧಿ ಹುಡಿಯಲ್ಲಿ ಮಾಡಿರೋದಂತ ಗೊತ್ತೇ ಆಗಲ್ಲ. ನೋಡಿ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ. ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಉಂಡೆ ಮಾಡ್ಕೊಂಡ್ರೆ ಆಯ್ತು. ನಾವು 9 ಕಣಕ ರೆಡಿ ಮಾಡಿಕೊಂಡು ಹೂರಣ ರೆಡಿ ಮಾಡಿ ಇಟ್ಕೊಂಡಿದೀವಿ. ಅದಕ್ಕೆ 9 ಕಣಕ ಕೂಡ ರೆಡಿ ಮಾಡಬೇಕು. ನೋಡಿ ಇದು ಕೂಡ 9 ರೆಡಿ ಆಗಿದೆ. ನೆಕ್ಸ್ಟ್ ಒಂದು ಬಾಳೆಲೆ ತಗೊಳ್ಳಿ. ಅದಕ್ಕೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ರೀತಿ ಫುಲ್ ಆಗಿ. ಆಮೇಲೆ ನೋಡಿ ಈ ರೀತಿ ಸ್ವಲ್ಪ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ತೆಳುವಾಗಿ ಕೈಯಲ್ಲೇ ನಮ್ಗೆ ಇದನ್ನ ಸ್ಪ್ರೆಡ್ ಮಾಡ್ಬೋದು. ನೋಡಿ ಈ ರೀತಿ ಫುಲ್ ಆಗಿ. ಇನ್ನು ಇದರ ಒಳಗಡೆ ನಾವು ರೆಡಿ ಮಾಡಿಟ್ಟಂತ ಹೂರಣ ಸೆಟ್ ಮಾಡಬೇಕು. ಬಾಳೆಹಣ್ಣಿನ ಆ ಹೂರಣ ಇದೆಯಲ್ವಾ ಅದನ್ನ ಇದ್ರೊಳಗಡೆ ಈ ರೀತಿ ಸೆಟ್ ಮಾಡಬೇಕು. ನೋಡಿ ಇಷ್ಟೊಂದು ಸಾಫ್ಟ್ ಆಗಿರ್ಬೇಕು ಇದು. ಹಾಗಿದ್ರೆ ಮಾತ್ರ ನಮಗೆ ಕರೆಕ್ಟ್ ಆಗಿ ಕೈಯಲ್ಲಿ ಪ್ರೆಸ್ ಮಾಡುವಾಗ ತೆಳುವಾಗಿ ಸಿಗುತ್ತೆ. ನೋಡಿ ಈ ರೀತಿ ಮಧ್ಯ ಭಾಗದಲ್ಲಿ ಇಟ್ಬಿಟ್ಟು ಫುಲ್ ಆಗಿ ಈ ರೀತಿ ಕವರ್ ಮಾಡಬೇಕು. ನೋಡಿ ಫುಲ್ ಆಗಿ ಈ ರೀತಿ ಮಾಡ್ಕೊಳ್ಳಿ. ಆಮೇಲೆ ಕೈಯಿಂದಲೇ ಇದನ್ನ ತಟ್ಟಬಹುದು. ಬೇಕಿದ್ರೆ ನಿಮಗೆ ಲಟ್ಟಣಿಗೆ ಉಪಯೋಗಿಸ್ಬೋದು ಅಥವಾ ಏನಾದರೂ ಪ್ರೆಸ್ ಮಾಡುವಂಥದ್ದನ್ನು ಉಪಯೋಗಿಸ್ಬೋದು. ಆದರೆ ನಾನಿಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಈ ರೀತಿ ಕೈಯಲ್ಲಿ ಸ್ವಲ್ಪ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ನಮಗೆ ಎಷ್ಟು ತೆಳುವಾಗಿ ಆಗುತ್ತೋ ಅಷ್ಟು ತೆಳುವಾಗಿ ಇದನ್ನು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಮಾಡುವಾಗ ಆ ಮಧ್ಯಭಾಗದ ಫಿಲ್ಲಿಂಗ್ಸ್ ಇದೆಯಲ್ವ ಅದೆಲ್ಲ ಕಡೆ ಬರಬೇಕು. ಆ ರೀತಿ ನೋಡಿಕೊಂಡು ಮಾಡಬೇಕು. ನೋಡಿ ಕೈಯಲ್ಲೇ ಈ ರೀತಿ ಮಾಡೋದಿಕ್ಕಾಗುತ್ತೆ ತುಂಬ ಸುಲಭವಾಗಿ. ನೋಡಿ ಎಷ್ಟೊಂದು ತೆಳುವಾಗಿ ನಾನು ಸ್ಪ್ರೆಡ್ ಮಾಡಿದ್ದೀನಿ ಅಂತ. ಬಿಸಿ ಬಿಸಿ ಕಾವಲಿ ಮೇಲ್ಗಡೆ ಇದನ್ನು ಈ ರೀತಿ ಹಾಕೋಬೇಕು. ಮೇಲ್ಗಡೆ ಇರುವ ಬಾಳೆ ಎಲೆ ತೆಗ್ಬಿಡಿ, ಅದು ನಮಗೆ ಬೇಡ ಇವಾಗ. ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ರೆಡಿ ಮಾಡಬೇಕು. ಅವಾಗ ಬಾಳೆ ಎಲೆ ನಮಗೆ ಉಪಯೋಗಕ್ಕೆ ಬರುತ್ತೆ. ನೆಕ್ಸ್ಟ್ ನೋಡಿ ಎರಡು ಬದಿ ಕೂಡ ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಳಿ. ಎರಡು ಬದಿ ಕೂಡ ನೋಡಿ ಈ ರೀತಿ ಕೈಯಿಂದ ಬೇಕಿದ್ರೆ ಪ್ರೆಸ್ ಮಾಡ್ಬೋದು. ಸ್ವಲ್ಪ ತುಪ್ಪ ಬೇಕಿದ್ರೆ ಸ್ಪ್ರೆಡ್ ಮಾಡ್ಕೊಳ್ಳಿ ಮೇಲ್ಗಡೆ. ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಸುಲಭವಾಗಿ ಮಾಡುವಂಥ ಒಂದು ವೆರೈಟಿ ಆಗಿರುವಂತಹ ರುಚಿಕರವಾಗಿರುವಂತಹ ಒಂದು ಒಬ್ಬಟ್ಟು ರೆಸಿಪಿ ಇದು. ಅಂದರೆ ನಾನಿಲ್ಲಿ ಮೈದಾ ಆ ಥರ ಏನು ಬಳಸ್ತಾ ಇಲ್ಲ, ಗೋಧಿ ಹುಡಿ ಉಪಯೋಗಿಸ್ಬಿಟ್ಟು ಮಾಡ್ತಾ ಇರೋದು. ತುಂಬ ರುಚಿಕರವಾಗಿರುತ್ತೆ. ನೋಡಿ ನೋಡುವಾಗ ಯಾವ ರೀತಿ ಇದೆಯೋ ಅದೇ ರೀತಿ ಇರುತ್ತೆ. ಅಂದರೆ ಜಾಸ್ತಿ ಗಟ್ಟಿಯಾಗಿ ಆ ರೀತಿ ಏನಿಲ್ಲ, ಸಾಫ್ಟ್ ಆಗಿರುತ್ತೆ ಇದು. ಒಳಗಡೆ ಫಿಲ್ಲಿಂಗ್ಸು ಅದೇ ರೀತಿ ಕರೆಕ್ಟಾಗಿ ಸೆಟ್ ಆಗಿ ನಿಂತಿದೆ. ನೋಡಿ ಈ ರೀತಿ ಇರುತ್ತೆ. ನಾನು ಇದನ್ನು ಹರಿದು ತೋರಿಸ್ತೀನಿ ನೋಡಿ ಇಷ್ಟೊಂದು ಚೆನ್ನಾಗಿದೆ ಅಂತ. ನೋಡಿ ಕಟ್ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ ಇದು. ನೋಡಿ ಈ ರೀತಿ ಇರುತ್ತೆ. ಇಲ್ಲಿ ನೋಡಿ ಒಳಗಡೆ ನೋಡಿ ಫಿಲ್ಲಿಂಗ್ಸ್ ಎಲ್ಲ ಕರೆಕ್ಟಾಗಿ ನಿಂತಿದೆ. ಈ ಒಬ್ಬಟ್ಟು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.